ಮಾದಿಗ ಒಳ ಮೀಸಲಾತಿ ಜಾರಿಗಾಗಿ ಪೂರ್ವಭಾವಿ ಸಭೆ ಕಲಬುರಗಿ ಪಟ್ಟಣದಲ್ಲಿ ಕಲಬುರಗಿ ಜಿಲ್ಲಾ ಮಾದಿಗ ಮಹಾಒಕ್ಕೂಟ ವತಿಯಿಂದ ಮಾದಿಗ ಒಳ ಮೀಸಲಾತಿ ಜಾರಿಗಾಗಿ ಸಭೆ ಕುರಿತು ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ಒಳ ಮೀಸಲಾತಿ ಜಾರಿಗೆ ಕುರಿತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಯಾವ ಮಾದಿಗ ಸಂಬಂಧಿತ ಉಪಜಾತಿಗಳು ಒಳ ಮೀಸಲಾತಿ ಸಲುವಾಗಿ ಹೋರಾಟ ನಡೆಸಿದ್ದು ಅನೇಕ ಜಾತಿಯ ರಾಜಕೀಯ ನಾಯಕರು ಅಧಿಕಾರದ ಸಲುವಾಗಿ ಒಳ ಮೀಸಲಾತಿ ವಿಷಯವನ್ನು ಅಧಿಕಾರಕ್ಕೆ ಬರುವ ಸಲುವಾಗಿ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ನಮ್ಮ ಸರ್ಕಾರ ಬದ್ಧವಿದೆ ಎಂದು ಅಧಿಕಾರ ಬರುವ ತನಕ ಹೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಇಡಲಾಯಿತು. ಯಾವ ಸಮಾಜಕ್ಕೆ ಉದ್ಯೋಗದಲ್ಲಿ ಹಿಂದುಳಿದ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಿಂದುಳಿದ ವರ್ಗದವರಿದ್ದಾರೆ ಎಂದು ಅವರಿಗೆ ನ್ಯಾಯ ನೀಡಬೇಕು. ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗಬೇಕು. ಆರ್ಟಿಕಲ್ 3 ಅಮೆಂಡ್ಮೆಂಟ್ ಮಾಡದೆ ಮೀಸಲಾತಿ ಕೊಡಕ್ಕೆ ಆಗುದಿಲ್ಲ ಅಂತ ಪದವನ್ನ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಇರೋದು, ಪ್ರಣಾಳಿಕೆಗಳಲ್ಲಿ ಮತ್ತು ವೇದಿಕೆಗಳಲ್ಲಿ ಗೆದ್ದ ಮನುಷ್ಯನ ನಮಗೆ ಮೀಸಲಾತಿ ಅಂತ ಪದವನ್ನು ಹೇಳಿ ಮಂಗು ಬೂದಿಯನ್ನು ಎಣಿಸ್ತಾ ಇತ್ತು. ಮಾಧ್ಯಮದ ಈ ದೇಶದ ಈ ರಾಜ್ಯದ ಜನತೆಗೆ ಇಷ್ಟಪಡ್ತೇನೆ. 1975ರಲ್ಲಿ ಪಂಜಾಬ್ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇತ್ತು. ಆ ಪಂಜಾಬಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಿಖ್ಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಯಾವ ಸ್ಕ್ಯಾಮಿಂಗ್ ಕೆಲಸಗಳನ್ನು ಮಾಡ್ತಾ ಇದ್ರು ಅವರಿಗೆ ವಿಶೇಷವಾದಂತಹ ಮೀಸಲಾತಿಯನ್ನು ಕೊಟ್ಟಿದ್ದರು. ಒಳ ಮೀಸಲಾತಿ ಹರಿಯಾಣದಲ್ಲೂ ಸಹ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು. ಅದು ಆಂಧ್ರ ಪ್ರದೇಶದ ಮಾನ್ಯ ಮಂದಕೃಷ್ಣ ಮಾದಿಗರವರ ಹೋರಾಟದ ಪ್ರತಿಫಲವಾಗಿ 98-99ರಲ್ಲಿ ಒಳ ಮೀಸಲಾತಿಯನ್ನ ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿ ರಾಜ್ಯದ ಶೋಷಿತ ಅಸ್ಪೃಶ್ಯರ ವರ್ಗಕ್ಕೆ ಅನೇಕ ಅನುಕೂಲಗಳಾಗಿವೆ. ಕೇವಲ 4 ವರ್ಷದಲ್ಲಿ ಯಾವ ವರ್ಗಕ್ಕೆ ಸುಮಾರು 40-70 ವರ್ಷಗಳಿಂದ ಉದ್ಯೋಗದಲ್ಲಿ ವಂಚನೆ, ಚುನಾವಣೆಯಲ್ಲಿ ಅನ್ಯಾಯ, ಸಹಕಾರಿ ಕ್ಷೇತ್ರದಲ್ಲಿ ಅನ್ಯಾಯ, ಲೋಕಲ್ ಬಾಡಿಗಳಲ್ಲಿ ಗೆಲ್ಲೋದಕ್ಕೆ ಅಸಹಕಾರ, ಅಲ್ಲಿ ಉದ್ಯೋಗದಲ್ಲಿ ಅನ್ಯಾಯವನ್ನ ಕೇವಲ 4 ವರ್ಷಗಳಲ್ಲಿ ಅನೇಕ ಶೋಷಿತರು, ಆರ್ಥಿಕವಾಗಿ ವಂಚಿತರಾದವರು, ಸಾಮಾಜಿಕವಾಗಿ ತಮ್ಮ ಜೀವನ ಮುಖ್ಯವಾದಕ್ಕೆ ಬರುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ರು. ಆದರೆ ಅಲ್ಲಿ ಇ.ವಿ. ಚೆನ್ನಯ್ಯನವರು ಅಲ್ಲಿನ ಹೈಕೋರ್ಟ್ ಹೋಗಿ ಮೀಸಲಾತಿಯನ್ನ ಕೊಡಬಾರದು, ಒಳ ಮೀಸಲಾತಿ ಅಂತ ಕೋರ್ಟ್ ಹೋದಾಗ ಅಲ್ಲಿನ ನ್ಯಾಯಾಲಯ ರಾಜ್ಯ ಸರ್ಕಾರ ಪರವಾಗಿ ಜಡ್ಜ್ಮೆಂಟ್ ಅನ್ನು ನೀಡಿತು. ಇದನ್ನ ಸಹಿಸಿದ ಅದೇ ಇ.ವಿ. ಚೆನ್ನಯ್ಯ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿನ ಪಂಚಪೀಠ 5 ಜಡ್ಜರ ಪೀಠ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ 2005ರಲ್ಲಿ ಇಡೀ ದೇಶಕ್ಕೆ ಒಂದು ಆಘಾತ, ಶೋಷಿತ ಬಗ್ಗೆ ನಿರೀಕ್ಷೆ ಮಾಡಿರಲಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅಲ್ಲ ಅಂತ ಹೇಳ್ಬಿಟ್ಟು ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೂ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ಈ ರಾಜ್ಯದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್, ಒಂದೇ ಗುಂಪಿಗೆ ಸೇರಿದವರು, ಒಂದೇ ಆಚಾರ ವಿಚಾರ ಇದೆ, ಒಂದೇ ಸಂಸ್ಕೃತಿ ಇದೆ, ಈ ಜಾತಿಗಳನ್ನ ವಿಂಗಡಣೆ ಮಾಡಕ್ ಆಗೋದಿಲ್ಲ, ಪ್ರತ್ಯೇಕ ಮೀಸಲಾತಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಆರ್ಟಿಕಲ್ 3 ಅಮೆಂಡ್ಮೆಂಟ್ ಅಲ್ಲಿ ಮೀಸಲಾತಿ ಕೊಡಕ್ ಆಗಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನು ನೀಡಿದ್ರು. ಆ ಜಡ್ಜ್ಮೆಂಟ್ ಪಂಜಾಬ್ನ ಅನೇಕ ಮಸ್ಬಿ ಸಿಖ್ಗಳ ಮೇಲೆ
ಕೊಡುತ್ತಾರೆ. ಹರಿಯಾಣದಲ್ಲಿದ್ದಂತ ಮಸ್ತಿಷ್ಕರು ವಾಲ್ಮೀಕಿಗಳಿಗೆ ಅನ್ಯಾಯ, ಆಂಧ್ರ ಪ್ರದೇಶದಲ್ಲಿ ಮಾದಿಗ ಸಮುದಾಯ ರ್ಯಾಲಿ ಸಮುದಾಯದ ಮೇಲೆ ಗದಾಪ್ರಹಾರ. ಆದರೆ 2005 ಗದಾಪ್ರಹಾರ ಆದಾಗ 20 ವರ್ಷ ಈ ರಾಜ್ಯದ ಅನೇಕ ರಾಷ್ಟ್ರೀಯ ಪಕ್ಷಗಳು, ಸಾಮಾಜಿಕ ಚಿಂತಕರು, ಸಮಾಜವನ್ನು ಪರಿವರ್ತನೆ ಮಾಡುವುದು ಇದು ಅನ್ಯಾಯ ಆಗಿದೆ, ಈ ಜಡ್ಜ್ಮೆಂಟ್ ಅನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳಿ ಯಾವುದೇ ಸರ್ಕಾರ ರಿಲಿಜನ್ ಹಾಕಲಿಲ್ಲ. ನೋ ರಿಲಿಜನ್ ಪಿಟಿಷನ್ ಇನ್ ಫ್ರಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಸಿನ್ಸ್ ಫ್ರಮ್ 2000. ಈ ಸಂದರ್ಭದಲ್ಲಿ ಬಸವರಾಜ ಮತ್ತಿಮೋಡ, ಗ್ರಾಮೀಣ ಮತಕ್ಷೇತ್ರ ಕಲಬುರಗಿ, ಉಮೇಶ್ ಕಾರಜೋಳ್, ದೇವೇಂದ್ರಪ್ಪ ನಾದ, ಗೋಪಾಲ ರಾವ್, ಕಟ್ಟಿಮನಿ ಪರಮೇಶ್ವರ ಕಾನ್ಪುರ್, ರಾಜು ವಾಡೇಕರ್, ವಿಜಯರಾಜ್ ಮಲ್ಲು, ಕೋಡಂಬುಲ್, ಸುನೀಲ್ ಸಲ್ಗರ್, ಸೂರ್ಯಕಾಂತ್ ಕಾಂಬ್ಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.